ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಮ್ಮ ಆ್ಯಂಡ್ ಆದಿ ಶೋ. ಇಂದು ನಮ್ಮ ಪೋಕ್ರಿ ಆದಿತ್ಯನ ಮಾರ್ನಿಂಗ್ ರುಟೀನ್ ನೋಡೋಣ ಬನ್ನಿ. ಸೊ ಬೆಳಿಗ್ಗೆ ನಾನು ಎದ್ದಾಗ ಅವನು ನನ್ನ ಜೊತೆ ಎದ್ದೊಳ್ತಾನೆ ಆ್ಯಂಡ್ ಸ್ವಲ್ಪ ಹೊತ್ತು ಹಾಲು ಕುಡಿದು ಮತ್ತೆ ಮಲಗ್ತಾನೆ. ಸೊ ಅದಾದ ನಂತರ ಸಾಹೇಬರು ಒಂದು 9-10 ಗಂಟೆ ಅಷ್ಟೊತ್ತಿಗೆ ಮತ್ತೆ ಎದ್ಬಿಟ್ಟು ಸ್ವಲ್ಪ ಹ್ಯಾಪಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ವಾರ್ಮ್ ವಾಟ್ರನ್ನ ಚೆಲ್ಲಿ ಬಟ್ಟೆ ಮೇಲೆಲ್ಲ ಹಾಕ್ಕೊಂಡು ಒದ್ದೆ ಮಾಡಿಕೊಂಡು ಕುಡಿತಾರೆ. ಅದಾದ ನಂತರ ಅವನದೊಂದು ಫೇವ್ರೆಟ್ ಟಾಯ್ ಇದೆ, ಸಾಫ್ಟ್ ಟಾಯ್. ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾನೆ, ನನ್ನ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಹಾಗೆ ಆಟ ಆಡಿ ಆಮೇಲೆ ನಾನು ಸ್ವಲ್ಪ ಡೈಪರೆಲ್ಲ ಚೇಂಜ್ ಮಾಡಿಬಿಟ್ಟು ಅವನ್ನ ಬ್ರಷ್ ಮಾಡೋದಕ್ಕೆ, ಫೇಸ್ ವಾಶ್ ಮಾಡೋದಕ್ಕೆ, ಫ್ರೆಶ್ ಅಪ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ಅದೇ ಒಂದು ಚಿಕ್ಕ ಚಿಕ್ಕ ಹಲ್ಲುಗಳಿಗೆ ಸಿಲಿಕಾನ್ ಬ್ರಷ್ ಏನಿದೆ ಅದರಲ್ಲಿ ಬರೀ ನೀರಲ್ಲೇ ತೊಳಿತೀನಿ. ಇವಾಗಿನ್ನ ಪೇಸ್ಟೇ ಅಭ್ಯಾಸ ಮಾಡಿಸಿಲ್ಲ ಅವನಿಗೆ. ಸೊ ಮುಖ ಎಲ್ಲ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಹಾಗೆ ಬ್ರಷ್ ಸ್ವಲ್ಪ ಮಾಡಿಬಿಟ್ಟು ಹಾಗೆ ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಹೊರಗಡೆ ನೀರಲ್ಲಿ ಆಡೋದೆಲ್ಲ ಬಿಡಲ್ಲ ನಾನು, ಯಾಕಂದರೆ ಅವ್ನಿಗೆ ಶೀತ ಆಗುತ್ತೆ. ಅದಕ್ಕೆ ಹೊರಗಡೆ ಸುಮ್ಮನೆ ಕುತ್ಕೊತಾನೆ ಅಂತ ಅಂದ್ಕೊಂಡ್ಲೇಬೇಡಿ ನೀವು. ಸುಮ್ಮನೆ ಅಂತೂ ಕುತ್ಕೊಳ್ಳೋ ಮನುಷ್ಯ ಅಲ್ಲ. ಇರೋ ಪಾತ್ರೆ ಎಲ್ಲ ಅಡುಗೆ ಮನೆಯಿಂದ ತೆಗೆದು ಹಾಗೆ ಎಲ್ಲ ಆಟ ಆಡ್ಕೊಂಡಿರ್ತಾನೆ ಅವನು. ಎಲ್ಲ ಕಡೆ ಮನೆ ಪೂರ್ತಿ ಪಾತ್ರೆ ಬಿದ್ದಿರುತ್ತೆ, ನಾನು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅದೇ ಕೆಲಸ ಮಾಡ್ತಾನೆ ಅವನು. ಅದಾದ ನಂತರ ನಾನು ಪರ್ಕೆ ಕೆಳಗಡೆ ಹಾಕೋಂಗಿಲ್ಲ. ಪರ್ಕೆ ಅಂದರೆ ಅವ್ನಿಗೇನೋ ಒಂಥರ ಇಷ್ಟ ಆಗ್ಬಿಡುತ್ತೆ. ಸೊ ಇವಳೇನಪ್ಪ ಪಾಪಿ ತಾಯಿ ಮಗು ಹತ್ರ ಗುಡ್ಸೋಕೆ ಕೊಟ್ಟಿದ್ದಾಳೆ ಮನೇನ ಅಂತೆಲ್ಲ ಅಂದ್ಕೋಬೇಡಿ. ಸೊ ಅವನು ಪರ್ಕೆ ಕೆಳಗಡೆ, ಆ ಪರ್ಕೆ ನನ್ನ ಕೈಯಿಂದ ತೊಗೊಳಕ್ಕೆ ಅಷ್ಟು ಕಷ್ಟಪಡ್ತಾನೆ ಕಿರ್ಚಾಡಿ. ಸೊ ಅದಾದ ನಂತರ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊತಾನೆ. ಬನಾನಾ ಇದ್ದರೆ ಬನಾನಾ ಕೊಡ್ತೀನಿ, ಫ್ರೂಟ್ಸು, ಸೊ ರಾಗಿ ಪಾರೇಜು ಆ ಥರದ್ದೆಲ್ಲ ಏನಾದರೂ ಇದ್ದರೆ ಕೊಡ್ತೀನಿ ಬೆಳಿಗ್ಗೆ. ಸೊ ಆದ ನಂತರ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರ್ತಾನೆ ಅವನ ಪಾಡಿಗೆ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.